ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ ಹಾಯ್, ನಾನು ನಿಮ್ಮ ಮಿಸ್ಟರ್ ರಾಣಿ ಅಲಿಯಾಸ್ ದೀಪಕ್ ಸುಬ್ರಹ್ಮಣ್ಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ನಾನ್ ನೇತ್ರ. ಯಾವುದೇ ಸಿನಿಮಾ ಚೆನ್ನಾಗಾಗಬೇಕಾದ್ರೂ ಐ ಥಿಂಕ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ಎಕ್ಸೆಲ್. ಸೊ ನಮ್ಗಿಲ್ಲಿ ಮೇಕಪ್ ತುಂಬಾ ಎಕ್ಸ್ಟೆನ್ಸಿವ್ ಆಗಿದ್ದರಿಂದ ಸುಮಾ ಅಂಡ್ ಚಂದನಾ ಅಂತ ಇಬ್ರು ಮೇಕಪ್ ಆರ್ಟಿಸ್ಟ್, ಆಫ್ಟರ್ ಸೋ ಮಚ್ ಆಫ್ ಟ್ರಯಲ್ ಅಂಡ್ ಎರರ್ ವಿ ವರ್ ಏಬಲ್ ಟು ಅರೈವ್ ಎಟ್ ಸಮ್ ಪಾಯಿಂಟ್. ಸೊ ವಿ ವರ್ ಏಬಲ್ ಟು ರೆಡ್ಯೂಸ್ 6 hours ಮೇಕಪ್ನ ಟು ಅಬೌಟ್ 3 hours, ವಿಚ್ ಇಸ್ ಹ್ಯೂಜ್ ಸೇವಿಂಗ್ ಆಫ್ ಟೈಮ್, ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ಶೂಟಿಂಗ್. ಆಮೇಲೆ ನಮಗೆ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಉಲ್ಲಾಸ್ ಹೈದರ್ ಮತ್ತು ಸ್ಮಿತಾ ಅಂತ ಇದ್ದಾರೆ. They were fabulous. And like I mentioned, costume is a very important part. ಅದನ್ನ ಶಿಲ್ಪಾ ಹೆಗ್ಡೆ, quite a famous designer now, ವಸ್ತ್ರ ವಿನ್ಯಾಸ ಮಾಡಿದ್ದಾರೆ ಶಿಲ್ಪಾ ಹೆಗ್ಡೆ. Everything had to be customized, like I told you, and we had to have everything in proportion. So we had to do a lot of trial and errors as well for that. Camera ಹಿಂದೆ we have had ಬಾಹುಬಲಿಯಲ್ಲಿ ಫಸ್ಟ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ರು ರವೀಂದ್ರನಾಥ್ ಅಂತ. For the first part of the film he was there, and then there was ವಿಶ್ವಾಸ್ ಕೌಂಡನ್ಯ ಅಂತ for the second half of the film. And BGM ಅಲ್ಲಿ we have had Judas Sandy sir, he's composed the music. Ritvik Muralidhar ಅಂತ ಶಿವಮೊಗ್ಗದವನು, he's composed the background score for the film. So ಇದೆಲ್ಲ ಮಾಡಿ ಒಂದು ಸಿನಿಮಾ ಅಂತ ಇವತ್ತು ನೋಡಿದಾಗ ಮೈ ಗಾಡ್, we've actually pulled this off ಅಂತ ನಮ್ಗೆ ಅನ್ನಿಸ್ತಾ ಇದೆ. Because when we saw the script, it was great. The hope was to make it a better version of the script. Is that possible? So ಇವತ್ತು ನಮಗೆ ಫಿಲಮ್ ನೋಡಿದಾಗ ನಮಗೆ ಅನ್ನಿಸ್ತಾ ಇದೆ, yes, we have done a version where it's better than the script right now because everybody has come together ಅಂತ. So we're very happy. Absolutely. ಸೊ ಒಂದು ಸಿನಿಮಾ, ಈ ರೀತಿಯಾದ ಸಿನಿಮಾಗಳಲ್ಲಿ ಎಕ್ಸ್ಪೆರಿಮೆಂಟೇಷನ್ ಅಂತ ಬರ್ಬೇಕಾದ್ರೆ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಎಕ್ಸ್ಪೆರಿಮೆಂಟೇಷನ್ ವಿತ್ ಯುವರ್ ಓನ್ ಲುಕ್ಸ್, ಬಹಳಷ್ಟು ಇಂಡಸ್ಟ್ರಿನಲ್ಲೂ ಕೂಡ ಅವ್ರು ಜನರಲಿ ಆರ್ಟಿಸ್ಟ್ಗಳಲ್ಲಿ ನನ್ನ ಫೇಸ್ ಎಷ್ಟು ಮಟ್ಟಿಗೆ ರೆಕಗ್ನೈಸ್ ಆಗುತ್ತೆ, ಆರ್ ಈ ರೀತಿಯಾದ ಬಹಳಷ್ಟು ಡೌಟ್ಸ್ ಇರುತ್ತೆ. ವಿಲ್ ಮೈ ಫೇಸ್ ಗೆಟ್ ಲಾಸ್ಟ್ ಅಂಡ್ there are a lot of insecurities, understandable for an artist. I mean, ಎಲ್ಲ we all at the end of it ಮಾಡೋದು ಫೇಮ್ಗೋಸ್ಕರ, ಹೆಸರಿಗೋಸ್ಕರ. Where do you come from? Like, what was your thought process? I come from theatre, So one show ಆದ್ಮೇಲೆ ಅದು ಮುಗಿದೋಯ್ತು. ಅದಕ್ಕೆ ಉತ್ತರ ಸಿಕ್ಬಿಡ್ತು ಅಲ್ವಾ? There is nothing, ಎಲ್ಲ ಪಾತ್ರ ಅಲ್ಲ, ಚಪ್ಪಾಳೆ ತಟ್ಟಿ ಜನ ಹೋಗ್ತಾರೆ, ಅಲ್ಲಿಗೆ the show is over. There is nothing much you can take away from it. And ಎರಡನೇದು, ಯೋಗ ಯೋಗ್ಯತೆ ಅಂತ ಎರಡಿರುತ್ತಂತೆ ಮನುಷ್ಯಂಗೆ. ನಾವು ಯೋಗ್ಯತೆ ಬೆಳೆಸ್ಕೊಂಡು ಹೋದಾಗ, ಯೋಗ ಯಾವಾಗಲೂ ದಕ್ಕಿದ್ರೆ ಪ್ರಾಯಶಃ ವಿ ಕ್ಯಾನ್ ಮೂವ್ ಟು ಅ ಬೆಟರ್ ಪ್ಲೇಸ್. And I think nobody is actually waiting for an actor or an actress to do a film, alva, or create something. Actually we are doing this because ನಮಗೆ ಆಸೆ ಇದೆ, ನಮಗೆ ಏನೋ ಒಂದು ಹುಚ್ಚುತನ ಇದೆ, ಅದಕ್ಕೋಸ್ಕರ ನಾವು ಈ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ವಿ. ಅದರ್ವೈಸ್ ಇಫ್ ವಿ ಡೋಂಟ್ ಕ್ರಿಯೇಟ್ ಇಟ್, nobody is getting up and saying, hey ದೀಪಕ್ ಏನೋ ಮಾಡ್ತಾ ಇಲ್ಲ. So that humility is, I think, very, very important for people. Absolutely. So I come from that place where I know the world is not waiting for me to create. I am creating because I need to create. And maybe because of this creation, the world will perhaps enjoy it, get tickled a little, maybe get slightly emotional, maybe have fun with me. And prayashaha, we all become better human beings at the end of the day. That's where I come from. Very well said. ಸೊ ಮಿಸ್ಟರ್ ರಾಣಿ ಸಿನಿಮಾದ ಬ್ಲೂ ಕಾರ್ಪೆಟ್ ರೇಡಿಯೋ ಸಿಟಿಯಲ್ಲಿ ನಡೀತಾ ಇದೆ. ಟಿಕೆಟ್ಸ್ ಕೊಡ್ತಾ ಇದೀವಿ. ಅಂಡ್ ಫಸ್ಟ್ ಡೇ ಫಸ್ಟ್ ಶೋ ರಾಣಿ ಸಿನಿಮಾದ ಟೀಮ್ ಜೊತೆ ಕೂತ್ಕೊಂಡು ದೀಪಕ್ ಜೊತೆ ಕೂತು ಸಿನಿಮಾ ನೋಡುವಂತ ಒಂದು ಅವಕಾಶ ಇದೆ. ಸೊ ಅದು ಒಂದ್ ಕಡೆ ಆದ್ರೆ, ನೆಕ್ಸ್ಟ್ ದೀಪಕ್ ಪ್ಲಾನ್ಸ್ ಏನು? ಸೊ ಎಸೆನ್ಷಿಯಲಿ ನಾನು ಇದು ಮಿಸ್ಟರ್ ರಾಣಿ ಇಸ್ ಮೈ 11th ಫಿಲ್ಮ್. ಸೊ 10 ಸಿನಿಮಾ ಮಾಡಿದ್ದೆ. ಇದಕ್ಕೆ ಮುಂಚೆ 2 ಸೀರಿಯಲ್ ಮಾಡಿದ್ದೆ. ಅಂದರೆ ದಾಸಪುರಂದರ ಅಂತ ಒಂದು ಸೀರಿಯಲ್ ಮಾಡಿದ್ದೆ ಆ್ಯಕ್ಚುಲಿ ಮುಂಚೆ. ಅದಾದಮೇಲೆ ಈಗ ಲಕ್ಷ್ಮೀ ನಿವಾಸ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಲಕ್ಷ್ಮೀ ನಿವಾಸ ಹ್ಯಾಸ್ ಗಾಟ್ ಮೀ ಟು ಅ ಪ್ಲೇಸ್ ವೇರ್ ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ಮೀ, ಬಿಕಾಸ್ ಸೀರಿಯಲ್ ಆಸ್ ಅ ಫಾರ್ಮ್ಯಾಟ್ ಇಸ್ ಲೈಕ್ ದ್ಯಾಟ್. ಪ್ರತಿಯೊಬ್ಬರು ಮನಸ್ಸನ್ನು, ಮನೇನ ತಲುಪುವಂಥ ಒಂದು ಎಬಿಲಿಟಿ ಇದೆ ಸ್ಮಾಲ್ ಸ್ಕ್ರೀನ್ಗೆ. ಸೊ ಥ್ರೂ ದ್ಯಾಟ್ ಐವ್ ಬೀನ್ ಏಬಲ್ ಟು ಎಂಗೇಜ್ ವಿತ್ ಅಟ್ ಲೀಸ್ಟ್ ಆಡಿಯನ್ಸ್ ಕರ್ನಾಟಕ ವೈಡ್ ಅಂತ ಅನ್ಸುತ್ತೆ ನನಗೆ. ಸೊ ಮಿಸ್ಟರ್ ರಾಣಿ ಥರ ಫಿಲ್ಮ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೇನು ಮಾಡ್ಬೋದು ಅಂದರೆ, ಎವ್ರಿ ರೋಲ್ ದಟ್ ಐ ವುಡ್ ವಾಂಟ್ ಟು ಡೂ would be something that will be unique and challenging to me. Andre idu dhorane antalla, every film I've chosen has been like that. And I've had the good fortune of people who have worked with me so selflessly thus far. So ಮುಂದೆ ಏನೇ ಕೆಲಸ ಮಾಡೋದಾದರೂ ಆಫರ್ಸ್ ಬಂದಿದೆ ಸಾಕಷ್ಟು, ಬಾಲಿವುಡಲ್ಲಿ ಕೆಲವು ಆಫರ್ಸ್ ಬಂದಿದೆ. ಬಟ್ ಅಗೇನ್ ಐ ಆಮ್ ಹೋಲ್ಡಿಂಗ್ ಮೈ ಸೆಲ್ಫ್ ಬ್ಯಾಕ್, ಬಿಕಾಸ್ ಎಲ್ಲೋ ಒಂದು ಮನಸ್ಸಿನ ಮೂಲೆಯಲ್ಲಿ ನೆಕ್ಸ್ಟ್ ಏನು ಮಾಡಬೇಕು, ದಟ್ ಶುಡ್ ಬಿ ಈವನ್ ಬಿಗರ್, ಈವನ್ ಪವರ್ಫುಲ್ ದೆನ್ ವಾಟ್ ಎವರ್ ಹ್ಯಾವ್ ಡನ್ ಸೋ ಫಾರ್ ಅಂತ ಇದೆ. ಸೊ ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ದ್ಯಾಟ್ ಥಿಂಗ್ ಟು ಕಮ್ ಥ್ರೂ. ಬಟ್ ನೋಡೋಣ what happens.
ಅನ್ಎಡಿಟೆಡ್ ಆರ್ಜೆ ನೇತ್ರ ಜೊತೆ. ಹಾಯ್, ನಾನು ನಿಮ್ಮ ಮಿಸ್ಟರ್ ರಾಣಿ ಅಲಿಯಾಸ್ ದೀಪಕ್ ಸುಬ್ರಹ್ಮಣ್ಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಿಟಿ 91.1 FM. ನಾನ್ ನೇತ್ರ.